ನಮಸ್ತೆ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಸಂಡೇ ವ್ಲಾಗ್ನ ಮಾಡ್ತಾ ಇದ್ದೀವಿ. ಅವನು ಹತ್ಕೊಂಡು ಬರ್ತಾ ಇದ್ದಾನೆ ಸಂಡೇ ವ್ಲಾಗ್ ಮಾಡ್ಲಿಕ್ಕೆ. ಆ ನೋಡಿ ನೋಡಿ ನಮಗೆ ಸಂಡೇ ದಿನ ತುಂಬಾ ಲೇಟ್ ಆಗಿ ಸ್ಟಾರ್ಟ್ ಆಗೋದಾಯ್ತಾ. ನಾನಿವಾಗ 12:30ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮಗೆ ಸಂಡೇ ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ನಾನು ತೋರಿಸ್ತೀನಿ ಬನ್ನಿ. ಸಂಡೇ ಸ್ಪೆಷಲ್ ನಮಗೆ ಇದೇನ್ ತರ ಕಾಣಿಸ್ತಾ ಇದೆ? ಚಿಕನ್ ತರನಾ? ಇದು ಚಿಕನ್ ಅಲ್ಲ ಆಯ್ತಾ. ನೆನ್ನೆ ಚಿನ್ನಿಮ್ಮ ಕೆಲಸದಿಂದ ಬರ್ತಾ ಮನೆಯಲ್ಲಿಗೆ ಸ್ವಲ್ಪ ಥಿಂಗ್ಸ್ ತರ್ಬೇಕಿತ್ತು. ಅದಕ್ಕೆ ಅಂಗಡಿಗೆ ಹೋಗಿದ್ರು. ಅಂಗಡಿಗೆ ಹೋದಾಗ ಇದು ಹಮ್ಮೂರ್ ಫಿಶ್ ಅಂತ, ಹಮ್ಮೂರ್ ಫಿಶ್ ಹೆಡ್ ನೋಡಿ, ಹಮ್ಮೂರ್ ಫಿಶ್ ಹೆಡ್. ಹಮ್ಮೂರ್ ಫಿಶ್ ಇದು ತಲೆ. ತಲೆ ಅಂದ್ರೆ ಇದ್ರಲ್ಲಿ ತಲೆ ಅಂತ ಇಲ್ಲ, ಬರೀ ಮಾಂಸನೇ ಇರೋದು. ಎಷ್ಟು ದೊಡ್ಡ ಮೀನಿದ್ದು ತಲೆ ಆಯ್ತಾ ಇದು. ನೋಡಿ ಎಷ್ಟು ಮಾಂಸನೇ ಇದೆ, ಫುಲ್ ಮಾಂಸನೇ ಇದೆ. ಹಾಗೆ ಅವ್ರು ನೋಡಿ ನೆನ್ನೆ ಆಫರ್ ಹಾಕಿದ್ರಂತೆ. ಇದು ಎಷ್ಟು 16.67 ರಿಯಲ್ಗೆ ಇಲ್ಲಿ ಆಫರ್ ಹಾಕಿದ್ರಂತೆ ಮೀನಿಗೆ. ನಾವು ಮಂಗಳೂರಿನವರಲ್ವಾ, ಮೀನು ನೋಡಿದ್ರೆ ಅದು ಆಫರ್ ಅಲ್ಲಿ ನೋಡಿದ್ರೆ ಎಲ್ಲ ಬಿಡದೇ ಇಲ್ಲ ಇಲ್ಲಿ. ನಮ್ಮ ಮಂಗಳೂರಿನವ್ರಿಗೆ ಫಿಶ್ ಬೇಕೇ ಬೇಕಲ್ವಾ, ಎಲ್ಲ ತುಂಬಾ ಇಷ್ಟ ಫಿಶ್. ನಿನ್ನೆ ಆಫರ್ ಅಲ್ಲಿ ಇದು ಹಮ್ಮೂರ್ ಫಿಶ್ ಇದು ಹೆಡ್ ಸಿಕ್ಕಿದೆ ಅಂತ ತಗೊಂಡ್ ಬಂದಿದ್ರು. ಇವತ್ತು ಸಾಂಬಾರ್ ಮಾಡು ಅಂತ ಹೇಳಿದ್ದಾರೆ, ಅದ್ರಲ್ಲಿ ಸಾರು ಮಾಡು ಅಂತ. ಆಫರ್ ಅಂದ್ರೆ ಇದಕ್ಕೆ 16 ರಿಯಲ್ ಅಂದ್ರೆ ಆಲ್ಮೋಸ್ಟ್ ಒಂದು 430 ರುಪೀಸ್ ತನಕ ಆಗುತ್ತೆ. ಇಂಡಿಯನ್ ರುಪೀಸ್ ಅಲ್ಲಿ 430 ಆಗುತ್ತೆ. ಇದು ಆಫರ್ ಅಲ್ಲಿ ಎಷ್ಟು ಪ್ರೈಸ್ ಇಲ್ಲ, ನಾರ್ಮಲ್ ಅಲ್ಲಾದ್ರೆ ಮುಗಿಲ ಮೇಲೆ ಇರುತ್ತೆ ಪ್ರೈಸ್. ಹಮ್ಮೂರ್ ಫಿಶ್ ಅಂತ ಹೇಳಿದ್ರೆ ನಮ್ಮ ಊರ್ ಕಡೆ ಇದನ್ನೆಲ್ಲ ಮುರುಮೀನ್ ಅಂತ ಹೇಳ್ತಾರೆ. ಅದು ಮುರುಮೀನು, ದೊಡ್ಡ ಮುರುಮೀನು ಆಯ್ತಾ. ಇದು ಬರೀ ತಲೆ ಮಾತ್ರ ಇದ್ರಲ್ಲಿ ಎಷ್ಟು ಇದೆ ಗೊತ್ತಾ? 1 kg ಇದು ತಲೆ ಮಾತ್ರ 1 kg 130 ಗ್ರಾಮ್ಸ್ ಇದೆ. ಸೊ ಇವಾಗ ಅದನ್ನ ತಗೊಂಬಂದಿದ್ದಾರೆ ನೆನ್ನೆ. ಇವಾಗ ಅದನ್ನ ಸಾಂಬಾರ್ ಮಾಡೋಣ. ಇದು ತುಂಬಾ ಸಪ್ಪೆ ಮೀನು. ಇದಕ್ಕೆ ನಾವು ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಡ್ಬೇಕು. ಮಸಾಲೆನೆಲ್ಲ ರೆಡಿ ಮಾಡಿ ಅದನ್ನ ಗ್ರೈಂಡ್ ಮಾಡಿ ಎಲ್ಲ ಆಗೋಷ್ಟೊತ್ತಿಗೆ ಇದು ಚೆನ್ನಾಗಿ ಉಪ್ಪು ಮತ್ತೆ ಅರಿಶಿನ ಪುಡಿನ ಹೀರ್ಕೊಂಡಿರುತ್ತೆ. ಮೀನು ಸ್ವಲ್ಪ ರುಚಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚಂದ ಮಿಕ್ಸ್ ಮಾಡಿ ನಮ್ದು ಮಸಾಲೆ ಎಲ್ಲ ರೆಡಿ ಆಗೋಷ್ಟು ತನಕ ಇಟ್ರೆ ಸಾಕಾಗತ್ತೆ. ಕ್ಲೀನ್ ಆಗಿ ಇದು ಹೀರ್ಕೊಂಡಿರುತ್ತೆ, ರುಚಿಯಾಗಿರುತ್ತೆ. ಸಾರಲ್ಲಿ ಮೀನು ಸಪ್ಪೆ ಸಪ್ಪೆ ಅಂತ ಅನ್ಸಲ್ಲ, ಅದಕ್ಕೆ ಈ ತರ ಮಾಡಿ ಇಡೋದು. ಇವಾಗ ನಾನು ಇದನ್ನ ಈ ತರ ಮಾಡಿ ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೀನಿ. ನಾನು ಆಚೆ ಇಡಲ್ಲ, ಯಾಕಂದ್ರೆ ನಂದು ಮಸಾಲೆ ಸ್ವಲ್ಪ ರೆಡಿ ಆಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ನಾನು ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೀನಿ. ಇವಾಗ ಮೀನ್ ಸಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೆಲ್ಲ ಇಟ್ಕೊಂಡಿದ್ದೀನಿ ಅಂದ್ರೆ, ನಾನು ಈ ಸ್ಪೂನ್ ಅಲ್ಲಿ ಮೆಜರ್ಮೆಂಟ್ ತಗೊಂಡಿರೋದು, ಚಿಕ್ಕ ಸ್ಪೂನು. ಇದರಲ್ಲಿ 1.5 ಸ್ಪೂನ್ ಅಷ್ಟು ಜೀರಿಗೆ, 4 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, ಆಮೇಲೆ 1/4 ಸ್ಪೂನ್ ಅಷ್ಟು ಮೆತ್ತೆ, ಮತ್ತೆ 1/4 ಸ್ಪೂನ್ ಅಷ್ಟು ಓಂ ಕಾಳು ತಗೊಂಡಿದ್ದೀನಿ. ಆಮೇಲೆ 15-16 ಬ್ಯಾಡಿಗೆ ಮೆಣಸಿನ್ಕಾಯಿ, ಆಮೇಲೆ 1 ದೊಡ್ಡ ಈರುಳ್ಳಿನ 2 ಪಾಲ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಸಾಲೆಗೆ ರುಬ್ಬುವಾಗ ಹಾಕ್ಲಿಕ್ಕೆ, ಇನ್ನೊಂದು ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಸಾರಿಗೆ ಹಾಕ್ಲಿಕ್ಕೆ. ಆಮೇಲೆ ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಟಿದ್ದೀನಿ, ಮತ್ತೆ ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, 2 ಟೊಮೆಟೊನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ 1 ಗೆರಟೆ ಅಷ್ಟು ತೆಂಗಿನಕಾಯಿ. ಈ ಮಸಾಲೆನೆಲ್ಲ ಹುರಿದುಕೊಳ್ಳೋಣ ಫಸ್ಟ್. ಇವಾಗ ಫಸ್ಟ್ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ ಮಸಾಲೆನ ಫ್ರೈ ಮಾಡಲಿಕ್ಕೆ. ಆಮೇಲೆ ಮೆತ್ತೆ ಮತ್ತೆ ಓಂ ಕಾಳು, ಆಮೇಲೆ ಕೊತ್ತಂಬರಿ ಬೀಜ, ಜೀರಿಗೆ. ಫ್ಲೇಮ್ನ ತುಂಬಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಹುರಿಬೇಕು. ಇದು ಕಪ್ಪಗಾಗ್ಬಾರ್ದು, ಮಸಾಲೆ ಘಮ ಬರ್ಬೇಕು, ಅಷ್ಟು ತನಕ ಹುರಿಬೇಕು. ಒಂದ್ ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಆಡ್ ಮಾಡ್ಕೊಳ್ಳೋಣ. ಬ್ಯಾಡಿಗೆ ಮೆಣಸನ್ನ ಆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಫ್ರೈ ಆಯ್ತು, ಇದನ್ನ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ
ನಮ್ಮ ಮನೆಗಳಲ್ಲಿ ಸಹ ಈ ತರನೇ ಮಾಡ್ತಾರೆ, ಆದ್ರೆ ನಾನು ಆ ತರ ಮಾಡಲ್ಲ. ಈ ಮೆಣಸನ್ನ ಕೆಂಪು ಮೆಣಸಿನ್ಕಾಯಿನ ಫ್ರೈ ಮಾಡಿಬಿಟ್ಟು ಡಬ್ಬದಲ್ಲಿ ಹಾಕಿ ಎತ್ತಿಡ್ತಾರೆ. ಎಲ್ಲ ಮಸಾಲೆ, ಕೊತ್ತಂಬರಿ, ಜೀರಿಗೆ, ಮತ್ತೆ ಎಲ್ಲಾನು ಫ್ರೈ ಮಾಡಿಬಿಟ್ಟು ಡಬ್ಬದಲ್ಲಿ ಹಾಕಿ ಇಟ್ಟಿರ್ತಾರೆ. ಅವಾಗ ಬೇಗ ಬೇಗ ಅಡಿಗೆ ಮಾಡ್ಬೋದು, ಈ ತರ ಮಸಾಲೆ ಎಲ್ಲ ಉರಿಯೋದೆಲ್ಲ ಬೇಕಾಗಿಲ್ಲ ಅಂತ. ಸೊ ನಾನು ಆ ತರ ಮಾಡಲ್ಲ, ನಾನು ಅವಾಗವಾಗ್ಲೇ ಮಸಾಲೆನ ರೆಡಿ ಮಾಡೋದು. ನನಗೆ ಈ ತರ ತೆಂಗಿನೆಣ್ಣೆಯಲ್ಲಿ ಹಾಕಿ ಮಸಾಲೆನೆಲ್ಲ ರೆಡಿ ಮಾಡಿ ಅವಾಗ ಅದು ಒಂದು ಘಮ ಬರುತ್ತೆ ಅಲ್ವಾ, ಅದು ನಾವು ಮುಂಚೆನೆ ಫ್ರೈ ಮಾಡಿ ಇಟ್ಟಿದ್ರೆ ಆ ಸ್ಮೆಲ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಇದು ಹಾಗೆ ಫ್ರೆಶ್ ಆಗಿರುತ್ತೆ ಸ್ಮೆಲ್ಲು. ಈ ತರ ಮಾಡಿದ್ರೆ ಸಾರು ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಇದನ್ನ ಬಟ್ಲಿಗೆ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಎಲ್ಲ ಹಾಕಿಟ್ಟಿದ್ದೀನಲ್ವಾ, ಅದೇ ಬಟ್ಲಿಗೆ ಹಾಕ್ತಾ ಇದ್ದೀನಿ. ಮತ್ತೆ ಬೇರೆ ಬಟ್ಲಿಗೆ ಯೂಸ್ ಮಾಡ್ತಾ ಇಲ್ಲ. ಇವಾಗ ಅದೇ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಫ್ರೈ ಮಾಡಕ್ ಹಾಕ್ತಾ ಇದ್ದೀನಿ. ಅರ್ಧ ಈರುಳ್ಳಿ ಅಷ್ಟೇ, ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ, ಅದ್ರನ್ನ 2 ಪಾಲ್ ಮಾಡಿ ಇಟ್ಕೊಂಡಿದ್ದೆ. ಅರ್ಧ ಫ್ರೈ ಮಾಡ್ಲಿಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಫ್ರೈ ಮಾಡ್ಬಿಟ್ಟು ಇದು ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು, ಆಮೇಲೆ ಮಸಾಲೆ ಜೊತೆ ರುಬ್ಕೊಳ್ಳೋಣ ಒಟ್ಟಿಗೆ. ಇದಿಷ್ಟು ಗೋಲ್ಡನ್ ಕಲರ್ ಬಂದಿದೆ, ಇವಾಗ ಇಷ್ಟು ಸಾಕು. ಇದನ್ನ ಬೇಕಾದ್ರೆ ಹಸಿ ಈರುಳ್ಳಿನ ಕೂಡ ಹಾಕ್ತಾರೆ, ಅದನ್ನ ಆ ತರನು ಹಾಕ್ಬೋದು. ಆದ್ರೆ ಈ ತರ ಫ್ರೈ ಮಾಡ್ಬಿಟ್ಟು ಹಾಕಿದ್ರೆ ಇನ್ನ ಸಾರು ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಇವಾಗ ಇದನ್ನ ಮಸಾಲೆ ಜೊತೆ ಹಾಕ್ತಾ ಇದ್ದೇನೆ. ಇವಾಗ ಫ್ರೈ ಮಾಡಿರೋ ಮಸಾಲೆ ಜೊತೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಆಮೇಲೆ ಅರಿಶಿನ ಪುಡಿ, ಹುಣಸೆ ಹಣ್ಣನ್ನ ನಾನು ಇವಾಗ ಹಾಕ್ತಾ ಇಲ್ಲ, ಯಾಕಂದ್ರೆ ನಾನು ಮಸಾಲೆಗೆ ಆಮೇಲೆ ನೋಡ್ಕೊಂಡು ಹುಣಸೆ ಹಣ್ಣು ರಸ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇದು ಟೊಮೆಟೊ, ಈ ಟೊಮೆಟೊನ ಕಟ್ ಮಾಡ್ಬಿಟ್ಟು ಇದ್ರ ಜೊತೆನೆ ಹಾಕಿ ಗ್ರೈಂಡ್ ಮಾಡಿ ತಗೊಂಡ್ ಬರ್ಬೇಕು. ನಾನು ಇವಾಗ ಈ ಮಸಾಲೆನ ಮಿಕ್ಸಿಯಲ್ಲಿ ಹಾಕ್ತಾ ಇಲ್ಲ. ಮಿಕ್ಸಿಯಲ್ಲಿ ಹಾಕಿದ್ರೆ ಅಷ್ಟೊಂದು ನೈಸ್ ಆಗಿ ಬರಲ್ಲ ಮಸಾಲೆ. ನಾನು ಅದಕ್ಕೆ ಇವಾಗ ಗ್ರೈಂಡರ್ಗೆ ಹಾಕ್ತಾ ಇದ್ದೀನಿ. ಈ ಗ್ರೈಂಡರು ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರು ಇಲ್ಲೇ ಪಕ್ಕದ ರೋಡಲ್ಲಿ ಇದ್ರು. ಅವರು ಇಲ್ಲಿ ಮನೆ ಖಾಲಿ ಮಾಡ್ಬಿಟ್ಟು ಬೇರೆ ಕಡೆ ಹೋದ್ರು. ಸೊ ಅವ್ರು ಹೋಗ್ಬೇಕಾದ್ರೆ ನನ್ಗೆ ಈ ಗ್ರೈಂಡರ್ನ ನನ್ಗೆ ಕೊಟ್ಬಿಟ್ಟು ಹೋದ್ರು. ನನ್ಗೆ ಅವ್ರ ಗ್ರೈಂಡರ್ ಕೊಟ್ಟಾಗ್ದಿಂದ ನನ್ಗೆ ತುಂಬಾ ಖುಷಿ. ಇಡ್ಲಿ ದೋಸೆಗೆಲ್ಲ ರುಬ್ಬಕ್ಕೆ ಎಷ್ಟು ಚೆನ್ನಾಗ್ ಆಗುತ್ತೆ. ಇಲ್ಲಾಂದ್ರೆ ಮಿಕ್ಸಿಯಲ್ಲಿ 2-3 ಸರಿ ಹಾಕ್ಬೇಕು, ಇದ್ರಲ್ಲಿ ಒಂದೇ ಸರಿ ಹಾಕ್ಬಿಡ್ಬೋದು. ಅದಕ್ಕೆ ನಾನು ಇವಾಗ ಮತ್ತೆ ನಾವು ಗ್ರೈಂಡರ್ ಅಲ್ಲಿ ಹಾಕಿ ಮಸಾಲೆನ ರೆಡಿ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಆಯ್ತಾ, ಎಷ್ಟು ಚಂದ ಇರ್ತದೆ. ಇವಾಗ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೀನಿ. ಆಮೇಲೆ ನನ್ಗೊಬ್ರು ಕಮೆಂಟ್ ಮಾಡಿದ್ರು, ಯಾವ್ದೋ ಒಂದು ಬ್ಲಾಗ್ ಅಲ್ಲಿ ಹಾಕಿದ್ರು, ನಿಮ್ದು ಮಂಗಳೂರು ಸೈಡ್ ಇದು ಅಡಿಗೆ ಎಲ್ಲ ಚೆನ್ನಾಗಿರುತ್ತೆ, ನಮ್ಗೆಲ್ಲ ನಿಮ್ಮ ಅಡಿಗೆ ಎಲ್ಲ ತುಂಬಾ ಇಷ್ಟ, ನೀವು ವ್ಲಾಗ್ ಮಾಡ್ತೀರಲ್ವಾ, ನಿಮ್ಮ ಅಡಿಗೆನು ಎಲ್ಲ ತೋರಿಸಿ ಅಂತ. ಸೊ ನಾವು ಅಡಿಗೆ ಎಲ್ಲ ಈ ತರನೇ ಮಾಡೋದಾಯ್ತಾ. ನಾನು ಆಲ್ಮೋಸ್ಟ್ ಅಡುಗೆನೆಲ್ಲ ನಾನು ವ್ಲಾಗ್ ಅಲ್ಲಿ ತೋರಿಸ್ತೀನಿ, ಯಾಕಂದ್ರೆ ನನ್ಗೆ ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ. ಇಲ್ಲಿ ನಾನೇ ಅಡಿಗೆ ಮಾಡೋದು. ದಿಸ್ ಇಸ್ ಮೈ ಕಿಚನ್. ಇದು ನಾನು ಯಾವ ತರ ಸಾರು ಮಾಡ್ತೇನೆ ಅಂತ ನಾನು ತೋರಿಸ್ತಾ ಇರೋದಾಯ್ತಾ. ಟೊಮೆಟೊನ ಈ ತರ ಬೇಯಿಸ್ಬಿಟ್ಟು ಕಟ್ ಮಾಡ್ಬಿಟ್ಟು ರುಬ್ಬಕ್ ಹಾಕಿದ್ರೆ ಸಾರು ಸ್ವಲ್ಪ ಮಂದವಾಗಿ ಬರ್ತದೆ. ಅದಕ್ಕೋಸ್ಕರ ಟೊಮೆಟೊನ ಬೇಯಿಸ್ಬಿಟ್ಟು ಹಾಕೋದು. ನೀರ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿದ್ರೆ ಆಯ್ತು ಗ್ರೈಂಡ್ ಮಾಡ್ಲಿಕ್ಕೆ. ತುಂಬಾ ತೆಳ್ಳಗೆ ಮಾಡ್ಬಾರ್ದು ಮಸಾಲೆ, ಸ್ವಲ್ಪ ಮಂದವಾಗಿರ್ಬೇಕು. ಟೊಮೆಟೊನ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ಮಾತ್ರ ನಾನು ಹಾಕ್ತಾ ಇಲ್ಲ ಆಯ್ತಾ. ಕೆಲವರು ಹುಣಸೆಹಣ್ಣು ಹಾಕ್ತಾರೆ ಕಡಿಬೇಕಾದ್ರೆ, ಇದು ಮಸಾಲೆ ರುಬ್ಬೇಕಾದ್ರೇನೆ ಹುಣಸೆಹಣ್ಣು ಹಾಕ್ತಾರೆ. ನಾನು ಹುಣಸೆಹಣ್ಣು ಹಾಕ್ತಾ ಇಲ್ಲ. ಇವಾಗ ಮಸಾಲೆ ಎಷ್ಟು ನೈಸ್ ಆಯ್ತು ನೋಡಿ. ಗ್ರೈಂಡರ್ ಅಲ್ಲಿ ಕಡಿದ್ರೆ ತುಂಬಾ ನೈಸ್ ಆಗಿ ಬರ್ತದೆ ನೋಡಿ, ಎಷ್ಟು ನೈಸ್ ಆಯ್ತು. ಇದು ಸಾಕು, ಇವಾಗ ತೆಗಿಯೋಣ. ಇವಾಗ ಸ್ಟವ್ ಮೇಲೆ ಒಂದ್ ಪಾತ್ರೆನ ಇಟ್ಬಿಟ್ಟು ನಾನಿಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾ ಇದ್ದೀನಿ. ಮೀನ್ ಸಾರೆಲ್ಲ ನಮ್ ಕಡೆ ಈ ತರ ಮಣ್ಣಿನ ಪಾತ್ರೆನಲ್ಲೇ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ನಾನು ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ, ಆಮೇಲೆ ಆನಿಯನ್ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ ಆಮೇಲೆ ಮಸಾಲೆನ ಆ್ಯಡ್ ಮಾಡೋಣ. ಇವಾಗ ಎಷ್ಟು ಫ್ರೈ ಆಯ್ತು ಆನಿಯನ್, ಸಾಕು. ಇವಾಗ ಮಸಾಲೆನ ಆ್ಯಡ್ ಮಾಡೋಣ.
ನೀರ್ನ ನೋಡ್ಕೊಂಡು ಹಾಕಿದ್ರೆ ಆಯ್ತು, ನಿಮ್ಗೆ ಎಷ್ಟು ಬೇಕು ನೀರು ಅಂತ. ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು, ಕುದಿ ಬಂದು. ಇದಕ್ಕೆ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಉಪ್ಪು ಹಾಕಿ, ಯಾಕಂದ್ರೆ ನಾವು ಮೀನಿಗೂ ಉಪ್ಪು ಹಾಕಿ ಇಟ್ಟಿದೀವಲ್ವಾ, ಸೊ ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ಬೇಕು, ಮತ್ತೆ ಜಾಸ್ತಿ ಉಪ್ಪು ಆಗ್ಬಿಡುತ್ತೆ. ಇವಾಗ ಇದು ಮಸಾಲೆ ಕುದಿಯೋಕ್ ಸ್ಟಾರ್ಟ್ ಆಯ್ತು. ಇವಾಗ ನಾನು ಹುಣಸೆ ಹಣ್ಣು ರಸ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕಿ ಎಷ್ಟು ಬೇಕು ಅಂತ. ಇವಾಗ ಮಸಾಲೆ ಚೆನ್ನಾಗಿ ಕುದಿತಾ ಉಂಟು. ಇವಾಗ ಮೀನ್ ಆಡ್ ಮಾಡ್ತಾ ಇದ್ದೀನಿ. ಇವಾಗ ಒಂದ್ ಕುದಿ ಬಂದಿದೆ. ಇವಾಗ ಆಫ್ ಮಾಡ್ತಾ ಇದ್ದೀನಿ. ಮೀನು ಬೇಗ ಬೆಂದ್ಬಿಡುತ್ತೆ, ಇಷ್ಟು ಒಂದ್ ಕುದಿ ಬಂದ್ರೆ ಸಾಕಾಗತ್ತೆ. ಈ ಸಾರ್ನ ಬಾಯ್ಲ್ಡ್ ರೈಸ್ ಜೊತೆ ಊಟ ಮಾಡಿದ್ರೆ ತುಂಬಾ ಸೂಪರ್ ಆಗಿರುತ್ತೆ. ಸೊ ಇವಾಗ ನಾನು ಊಟ ಮಾಡ್ಬಿಟ್ಟು ಬರ್ತೀನಿ. ಆಮೇಲೆ ನೀವೆಲ್ಲ ಕಾಯ್ತಾ ಇರುವಂತಹ ಗಾಡಿ ವಿಷಯಕ್ಕೆ ಬರ್ತೀನಿ, ಆಯ್ತಾ? ಇವತ್ಗ ಊಟ ಮಾಡಿ ಮತ್ತೆ ಗಾಡಿನ ತೋರಿಸ್ತೀನಿ ನಿಮಗೆ. ಏನ್ ಗೊತ್ತಾ ಗಾಯ್ಸ್, ಮೊನ್ನೆ ನನ್ನ ಮಗನ ಬರ್ತ್ಡೇ ಆಯ್ತಲ್ವಾ. ಅವನ ಬರ್ತ್ಡೇ ಆದ್ಮೇಲೆ ಒಂದು 15 ಡೇಸ್ ಬಿಟ್ಟು ಏನೋ ನಮ್ಮ ಮುಂದ್ಗಡೆ ಮನೆ ಒಂದುಂಟು, ಅಲ್ಲಿ ಒಂದು ಚಿಕ್ಕ ಮಗು ಇದೆ ಅಲ್ಲಿ ಸಹ. ಅಂದ್ರೆ ಇವನ್ಗಿಂತ ಸ್ವಲ್ಪ ದೊಡ್ಡದು. ಅಂದ್ರೆ ಅವ್ರು ಇಲ್ಲಿ ಅವರೇ, ಈ ಈ ದೇಶದವರೇ ಅವರು. ಅಲ್ಲಿ ಒಬ್ರು ಡ್ರೈವರ್ ಅನ್ನ ಇದ್ದಾರೆ. ಸೊ ಅವರೆಲ್ಲ ನಮಗೆ ತುಂಬಾ ಪರಿಚಯ ಇದ್ದಾರೆ. ನನ್ನ ಹಸ್ಬೆಂಡ್ಗೆ ಆಚೆ ಹೋಗುವಾಗೆಲ್ಲ ಮಾತಾಡಿಸ್ತಾರೆ. ಹಾಗೆ ನಮ್ದು ಪರಿಚಯ ತುಂಬಾ ಉಂಟು ಅವರಿಗೆ. ಹಾಗೆ ಅಲ್ಲಿ ಮನೆಯವರು ಒಂದು ಗಾಡಿ ಕೊಟ್ಟಿದ್ರು, ಯಾರಾದ್ರೂ ಮಕ್ಕಳು ಇದ್ರೆ ಅವರಿಗೆ ಕೊಡಿ ಅಂತ. ಹಾಗೆ ಅವ ಅಣ್ಣ ಮೊನ್ನೆ ನೈಟ್ ಬಂದು ನಮ್ಗೆ ಈ ಗಾಡಿನ ಕೊಟ್ರು. ಸೊ ಆ ಗಾಡಿ ಯಾವ್ದು ಅಂತ ನಾನು ತೋರಿಸ್ತೀನಿ, ಆಯ್ತಾ? ಅದಕ್ಕಿಂತ ಮುಂಚೆ ಏನ್ ಗೊತ್ತಾ, ನಾವು ಲಾಸ್ಟ್ ಟೈಮ್ ಒಂದು ಗ್ರೌಂಡ್ಗೆ ಹೋಗಿದ್ವಿ. ಅಲ್ಲಿ ತುಂಬಾ ಜನ ಆತರ ಗಾಡಿನಲ್ಲಿ ಆಟ ಆಡ್ತಾ ಇದ್ರು. ನಾನು ನೋಡಿದ್ದೆ, ತುಂಬಾ ಜನ ಆಟ ಆಡ್ತಿದ್ರು. ನನ್ನ ಹಸ್ಬೆಂಡ್ಗೆ ಹೇಳಿದೆ ನಮಗೂ ಒಂದು ಕೊಡಿಸ್ಬಿಡಿ ಅಂತ. ಆದ್ರೆ ನನ್ನ ಮಗ ಓಡಿಸುವಂತ ಗಾಡಿ ಅಲ್ಲ ಅದು, ಆದ್ರೂ ಅವನಿಗೆ ಕಾಲೆಲ್ಲ ಇಟ್ಕಲ್ಲ. ಸ್ವಲ್ಪ ದೊಡ್ಡ ಮಕ್ಕಳು ಓಡಿಸೋದು. ಅವರು ಒಂದು ಆಟ ಸಾಮಾನು ಕೊಡ್ತೀನಿ ಬನ್ನಿ ಅಂತ ಬಂದು ಕರೆದ್ರು, ಆಯ್ತಾ? ನನ್ನ ಹಸ್ಬೆಂಡ್ ಹೋದ್ರು. ಅವ್ರು ಹೋಗಿ ಅದನ್ನ ತಗೊಂಡ್ ಬಂದಾಗ ನಮಗೆ ಫುಲ್ ಶಾಕ್, ಅಂದ್ರೆ ಫುಲ್ ಶಾಕ್. ಏನು ಇದನ್ನ ಕೊಟ್ಟಿದ್ದಾರೆ ಅಂತ. ನೋಡಿ, ನಾನು ನಿಮಗೆ ತೋರಿಸ್ತೀನಿ ಏನ್ ಕೊಟ್ಟಿದ್ದಾರೆ ಅಂತ. ಇದು ಗಾಡಿ ನಮ್ಗೆ ಕೊಟ್ಟಿರೋದು. ಈ ಗಾಡಿ ಹೇಗಿದೆ ನೋಡಿ. ಇದು ಎಲೆಕ್ಟ್ರಿಕ್ ಡ್ರಿಫ್ಟಿಂಗ್ ಸ್ಕೂಟರ್ ಅಂತ ಇದಕ್ಕೆ ಹೆಸರು. ಎಷ್ಟು ಚಂದ ಇದೆ, ಹೊಸ ಗಾಡಿ, ಎಂತ ಸಹ ಆಗ್ಲಿಲ್ಲ, ಹಾಗೆ ಉಂಟು ಹೊಸದು. ಹೇಗಿದೆ ಹೊಸದು ಅಂಗಡಿಯಲ್ಲಿ ತಗೊಂಡಾಗ ಹೇಗಿರುತ್ತೆ ಹಾಗೆ ಉಂಟು. ಆ ಗಾಡಿನ ನೋಡಿಲ್ವಾ, ನಮಗೆ ತುಂಬಾ ಸರ್ಪ್ರೈಸ್ ಆಯ್ತು. ಯಾಕಂದ್ರೆ ಅದಕ್ಕೆ ತುಂಬಾ ಬೆಲೆ ಇದೆ ಅಂಗಡಿಯಲ್ಲಿ. ಮುಂಚೆನೆ ಅಂಗಡಿಯಲ್ಲೆಲ್ಲ ನೋಡಿದ್ದೇವೆ ಅದಕ್ಕೆ ಎಷ್ಟಿದೆ ಅಂತ. ಇದಕ್ಕೆ 15,000 to 20,000 ಇರುತ್ತೆ ಗಾಡಿಗೆ. ನಮಗೆ ಆ ಗಾಡಿನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಫ್ರೀ ಆಗೇ ಬಂದಿದೆ. ಅಲ್ಲಿ ಮುಂದ್ಗಡೆ ಮನೆಯವರು ಕೊಟ್ಟಿದ್ರು. ಹಾಗೆ ನನ್ನ ಮಗನಿಗೆ ಅವನ ಫಸ್ಟ್ ಬರ್ತ್ಡೇ ಟೈಮಲ್ಲಿ ಸಹ, ಅವನ ಫಸ್ಟ್ ಬರ್ಡೇ ಅಲ್ಲಿ ಒಂದು ಸ್ಕೂಟರ್ ಇತ್ತು. ಅವನು ಫಸ್ಟ್ ಬರ್ತ್ಡೇನಲ್ಲಿ ನಾವು ಡೆಕೋರ್ ಮಾಡಿದಾಗ ಅಲ್ಲಿ ಮುಂದೆ ಇಟ್ಟಿದ್ವಿ ಸ್ಕೂಟರ್. ಅವಾಗ ನಾನು ಹೇಳಿರ್ಲಿಲ್ಲ ಅದು ಯಾವ ಸ್ಕೂಟರ್ ಅಂತ. ಅದು ಸ್ಕೂಟರ್ ಇಲ್ಲಿದೆ ನೋಡಿ, ತೋರಿಸ್ತೀನಿ. ಈ ಗಾಡಿ ಸಹ ಇದು ಅವನ ಫಸ್ಟ್ ಬರ್ತ್ಡೇಗೆ ಬಂದಿರೋದು ಗಾಡಿ, ಆಯ್ತಾ? ಇದು ಸಹ ಅದೇ ಮನೆಯವರು ಕೊಟ್ಟಿದ್ದು. ಲಾಸ್ಟ್ ಟೈಮ್ 1 year ಬ್ಯಾಕ್ ಕೊಟ್ಟಿದ್ರು ಇದು. ಆಮೇಲೆ ಈ ವರ್ಷ ಅದನ್ನ ಕೊಟ್ರು. ಇದು ಎಲ್ಲ ಚಂದ ಉಂಟು ಬಿಡ್ಲಿಕ್ಕೆ. ಇದು ಚಾರ್ಜ್ ಮಾಡಿದ್ರೆ ಓಡುತ್ತೆ. ಅವನು ಆಟ ಆಡ್ಬಿಟ್ಟು ಬಂದ ನೋಡಿ. ಅಲ್ಲಿ ಪಕ್ಕದ ಮನೆಯವರೆಲ್ಲ ಬಂದಿದ್ದಾರೆ ಈಗ. ಅವನು ಅಲ್ಲಿ ಆಟ ಆಡ್ಲಿಕ್ಕೆ ಹೋಗ್ತಾನೆ ಈಗ. ವಾ, ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ತುಂಬಾ ಮನೆಯವರೆಲ್ಲ ಚೆನ್ನಾಗಿರೋ ವಸ್ತುಗಳನ್ನೆಲ್ಲ ಯಾರಾದ್ರೂ ಬೇರೆಯವ್ರಿಗೆ ಮಾರಿಬಿಡ್ತಾರೆ. ಇಲ್ಲಿ ಆ ಥರ ಮಾಡಲ್ಲ. ಅವರು ಏನ್ ಮಾಡ್ತಾರೆ ಅಂದ್ರೆ, ಚೆನ್ನಾಗಿರೋ ವಸ್ತುನ ಅವ್ರ ಮನೆ ಗೇಟಿನ ಆಚೆ ಕಡೆ ಇಟ್ಬಿಡ್ತಾರೆ, ಯಾರಿಗೆ ಬೇಕಾದ್ರೂ ತಗೊಂಡೋಗಿ ಅಂತ. ಎಷ್ಟೊಂದು ಗಾಡಿಗಳು, ಎಷ್ಟೊಂದು ಫರ್ನಿಚರ್ಸ್, ಚೇರ್. ಹಾಗೆ ನಾವು ಅದೇ ಥರ ನಮಗೆ ಇಲ್ಲೇ ಮುಂದ್ಗಡೆ ಎಲ್ಲ ತುಂಬಾನೇ ನಮಗೆ ಸಹ ಸಿಕ್ಕಿದೆ. ಇವನ ಹತ್ರ, ನನ್ನ ಮಗನ ಹತ್ರ ಇರೋ ಗಾಡಿಗಳೆಲ್ಲ ಆ ಥರನೇ ಸಿಕ್ಕಿರೋದು. ನಾನು ಇವಾಗ ತೋರಿಸ್ತೀನಿ ನಿಮಗೆ ಯಾವುದೆಲ್ಲ ಗಾಡಿ ಹಾಗೆ ಅವನಿಗೆ ಸಿಕ್ಕಿದೆ ಅಂತ. ಇವನಿಗೆ ನಾವು ಅಷ್ಟೊಂದು, ಇವನ್ ಬರ್ತ್ಡೇಗೆ ಈ ಗಾಡಿ ಮಾತ್ರ, ಇದು ಒಂದು
ನಾವು ತಗೊಂಡಿರೋದು ಮೊನ್ನೆ ಬರ್ತ್ಡೇಗೆ. ಆಮೇಲೆ ಕೆಲವೊಂದು ಎಷ್ಟೊಂದು ಗಾಡಿಗಳೆಲ್ಲ ಅವನಿಗೆ ಆ ಥರನೇ ಸಿಕ್ಕಿರೋದು. ಎಲ್ಲ ಗಾಡಿಗಳು ಸರಿ ಇದೆ ಆಯ್ತಾ. ನಾನಿವಾಗ ತೋರಿಸ್ತೀನಿ ಯಾವ ಗಾಡಿ ಎಲ್ಲ ಸಿಕ್ಕಿದೆ ಇವನಿಗೆ ಅಂತ. ನೋಡಿ, ಇಲ್ಲೊಂದಿದೆ ಗಾಡಿ, ಇದು ಸಹ ಆ ಥರನೇ ಸಿಕ್ಕಿರೋದು. ಮತ್ತೆ ಇದು ಅವನಿಗೆ ನೋಡಿದದ್ದೆಲ್ಲ ಬೇಕು. ನಾನೆಲ್ಲ ಆಚೆ ಇಟ್ರೆ ಎಲ್ಲಾನು ಈಚೆ ಇಟ್ಟು ನಾನೇನು ಮುಟ್ತೀನಿ ಅದೆಲ್ಲ ಅವನಿಗೆ ಬೇಕು. ಆಮೇಲೆ ಇಲ್ಲಿ 2 ಗಾಡಿ ಇದೆ ನೋಡಿ, ಇದು ಸಹ ಹಾಗೇನೆ ಸಿಕ್ಕಿರೋ ಗಾಡಿ. ಇದು ಒಂದು ಬೈಕು, ಇದು ಒಂದು. ಎಲ್ಲದರಲ್ಲೂ ಸೌಂಡ್ ಎಲ್ಲ ಬರುತ್ತೆ. ಬ್ಯಾಟ್ರಿ ಹಾಕಿದ್ರೆ, ನಾನು ಎಲ್ಲದಕ್ಕೂ ಬ್ಯಾಟ್ರಿ ಹಾಕಿಲ್ಲ. ಅವನು ಯಾವ್ದನ್ನು ಓಡಿಸ್ತಾನೆ ಅದಕ್ಕೆ ಬ್ಯಾಟ್ರಿ ಹಾಕಿದ್ದು. ಇವಾಗ ಇದು ಹೊಸದು, ಇದು ಇವಾಗ ನ್ಯೂ ಮೆಂಬರ್ ನಮಗೆ. ಇವಾಗ ಡ್ರಿಫ್ಟಿಂಗ್ ಸ್ಕೂಟರ್ ನಮಗೆ ಕೊಟ್ಟಿದ್ದಾರೆ ಅಲ್ವಾ, ಅದನ್ನ ಓಡಿಸೋಕೆ ಎಷ್ಟು ಚೆನ್ನಾಗಿದೆ, ಎಷ್ಟು ಮಜಾ ಇರುತ್ತೆ. ನಾವು ನೆನ್ನೆ ಹೋಗಿದ್ವಿ ಗೊತ್ತಾ, ಇಲ್ಲಿ ಪಾರ್ಕ್ ಇದೆ, ಅಲ್ಲಿಗೆ ನಾವು ಹೋಗಿದ್ವಿ. ಅಲ್ಲಿ ನಾವು ಗಾಡಿನೆಲ್ಲ ಓಡಿಸ್ಬಿಟ್ಟು ಬಂದ್ವಿ. ಅದ್ರ ಕ್ಲಿಪ್ಪಿಂಗ್ಸ್ ಒಂದು ಹಾಕ್ತೀನಿ ಆಯ್ತಾ, ನೋಡ್ಬಿಟ್ಟು ಬನ್ನಿ. ಊರು ನಂಚ ಊರು ಹೊರಾನೆ ಅಂಚ ಅಟ್ರಾಸ್ ಇರ್ಗ ನಾವು ಇದು ಹತ್ತಾರಿಗೆ ಐಕೆ ಲಾಗ ಮಾಡ್ತೀನಿ. తిరగాలి వరానే బీచ్ ఉండు. బీచ్ ఉండు అయ్యగా రడాడు సుత్తు తిరుగుడు స్పీడ్ పోదు తిరగానది వరానే రడ్డ సుత్తు తిరుగుడు. తిరగన ఊరి అందాయిద్ద ఎంకర అడ్డ సుత్తు తిరగానే కడ నన్ను పాటు తిరగాలి. ఎక్సలేటర్ కొర్లే పోపుండు కార్ మిత్తిలే మెల్ల తిరగాలి, మెల్ల తిరగాలి, కార్ మిత్తదిలే. ಇವತ್ತಿನ ಚಿಕ್ಕ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ. ಓಕೆ ಬಾಯ್, ಟಾಟಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ.